ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಕ್ಯಾಪ್ಟನ್ ಅರ್ಜುನನಿಗೆ ಸರ್ಕಾರದಿಂದ ಗೌರವ ಸಮರ್ಪಣೆ. ಲೋಕಾರ್ಪಣೆಗೊಂಡ ಗಜರಾಜ್ನ ಸುಂದರ ಸ್ಮಾರಕ. ಕ್ಯಾಮೆರಾ ಕಣ್ಣಿಗೆ ಬಿದ್ದ ಶ್ವೇತಾ ಹರಿಣ. ಅಚ್ಚರಿಯ ಆಗರವಾದ ಮಲೆ ಮಹದೇಶ್ವರ ಬೆಟ್ಟ. 34 ವರ್ಷ ಪೂರೈಸಿದ ಮಹಿಳಾ ವಿಶೇಷ ರೈಲು. ಸುರಕ್ಷತೆಗೆ ಮೊದಲ ಆದ್ಯತೆಯಿಂದ ರೈಲ್ವೆ ಇಲಾಖೆ. ಬುದ್ಧಿಸ್ಟ್ ಸರ್ಕ್ಯೂಟ್ ನಿರ್ಮಾಣದಿಂದ ವಿಯೆಟ್ನಾಂ ಕುಶ್ ನೇರ ವಿಮಾನ ಸಂಪರ್ಕಕ್ಕೆ ಚಿಂತಿಸಿರುವ ಮಿತ್ರ ರಾಷ್ಟ್ರ. 8 ಬಾರಿ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಗಾಂಭೀರ್ಯದಿಂದ ಹೊತ್ತು ನಡೆದ ಕ್ಯಾಪ್ಟನ್ ಅರ್ಜುನ ಈಗ ನೆನಪು ಮಾತ್ರ. ಪುಂಡಾನೆಗಳು, ಹುಲಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ಗಜರಾಜ 2023ರಲ್ಲಿ ನಡೆದ ಆನೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಕೊನೆಯುಸಿರೆಳೆದಿರುವುದನ್ನ ಮರೆಯುವಂತಿಲ್ಲ. ಈಗ ಹೆಮ್ಮೆಯ ಗಜರಾಜನನ್ನ ಸದಾ ಸ್ಮರಿಸಲು ಸ್ಮಾರಕವೊಂದು ತಲೆ ಎತ್ತಿ ನಿಂತಿದೆ. ಯಸಳೂರಿನ ದಬ್ಬಳಿಕಟ್ಟೆಯಲ್ಲಿ ಕ್ಯಾಪ್ಟನ್ ಅರ್ಜುನನ ಸ್ಮಾರಕವನ್ನ ಲೋಕಾರ್ಪಣೆ ಮಾಡಲಾಗಿದೆ. ಸ್ಮಾರಕವನ್ನ ಉದ್ಘಾಟಿಸಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಗಜರಾಜನ ಸಾಹಸ, ನಿಷ್ಠೆ ಮತ್ತು ಅಮೋಘ ಸೇವೆಯನ್ನ ಸ್ಮರಿಸಲು ಈ ಸ್ಮಾರಕವನ್ನ ಲೋಕಾರ್ಪಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಸ್ಮಾರಕದಲ್ಲಿ 650 ಕೆಜಿ ತೂಕದ ಪ್ರತಿಮೆಯನ್ನ ಇರಿಸುವ ಮೂಲಕ ಹೆಮ್ಮೆಯ ಆನೆಗೆ ಗೌರವ ಸಮರ್ಪಿಸಲಾಗಿದೆ. ಮಲೆ ಮಹದೇಶ್ವರ ಬೆಟ್ಟ ಪ್ರಾಕೃತಿಕ ಅಚ್ಚರಿಗಳ ತಾಣವಾಗಿ ಪರಿವರ್ತನೆಗೊಳ್ತಾ ಇದೆ. ಕೆಲವು ದಿನಗಳ ಹಿಂದೆ ಮಲೆ ಮಹದೇಶ್ವರ ಬೆಟ್ಟದ ಕಾಡಿನಲ್ಲಿ ಅಪರೂಪದ ಕರಿ ಚಿರತೆಯೊಂದು ಕಂಡುಬಂದಿತ್ತು. ಈಗ ಮತ್ತೊಂದು ಅಚ್ಚರಿ ಕ್ಯಾಮೆರಾ ಕಣ್ಣಿಗೆ ಸೆರೆ ಸಿಕ್ಕಿದೆ. ಮಹದೇಶ್ವರ ಬೆಟ್ಟದ ಕಾಡಿನಲ್ಲಿ ಬಿಳಿ ಜಿಂಕೆಯೊಂದು ಪ್ರತ್ಯಕ್ಷವಾಗಿದೆ. ಸಾಮಾನ್ಯವಾಗಿ ಕಂದು ಬಣ್ಣದ ಚುಕ್ಕೆ ಜಿಂಕೆಗಳನ್ನ ನೋಡುವ ಕಣ್ಣುಗಳಿಗೆ ಈ ಶ್ವೇತಾ ಹರಿಣ ಕಂಡಿರುವುದು ಪ್ರವಾಸಿ ಲೋಕವನ್ನೇ ಬೆರಗಾಗಿಸಿದೆ. ಈಗ ಈ ಜಿಂಕೆಯನ್ನ ನೋಡಲು ಮಹದೇಶ್ವರ ಬೆಟ್ಟದ ಕಾಡಿಗೆ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಎಂದು ತಿಳಿದು ಬಂದಿದೆ. ದೇಶದ ಕರಾವಳಿ ತೀರದ ಸುಂದರ ನಗರವಾದ ಸ್ಪ್ಲಿಟ್ ಇತಿಹಾಸ ಮತ್ತು ಸಮುದ್ರದ ಸೊಬಗಿನ ಅಪರೂಪದ ಸಂಗಮ. ಜಗತ್ ಪ್ರಸಿದ್ಧ ಗೇಮ್ ಆಫ್ ಥ್ರೋನ್ಸ್ ಸರಣಿಯನ್ನ ನೋಡಿದ್ರೆ ಸ್ಪ್ಲಿಟ್ ನಗರದ ಪರಿಚಯ ನಿಮಗಿರುತ್ತೆ. ಇಲ್ಲಿನ ಅರಮನೆಯ ಕೆಳಭಾಗದ ನೆಲಮಾಳಿಗೆಗಳು ಈ ಸರಣಿಯ ಪ್ರಮುಖ ದೃಶ್ಯಗಳ ಚಿತ್ರೀಕರಣಕ್ಕೆ ಬಳಕೆಯಾಗಿದೆ. ಇದರಿಂದಾಗಿ ಈ ನಗರಕ್ಕೆ ಈಗ ಯುವ ಪ್ರವಾಸಿಗರ ಹರಿವು ಹೆಚ್ಚಾಗಿದೆ. ಸ್ಪ್ಲಿಟ್ ನಗರದ ಅತ್ಯಂತ ವಿಶೇಷ ಆಕರ್ಷಣೆ ಎಂದರೆ ಅರಮನೆ. ಇದು ಕೇವಲ ಒಂದು ಸ್ಮಾರಕವಾಗಿ ಉಳಿದಿಲ್ಲ. ಇಡೀ ನಗರದ ಹೃದಯ ಭಾಗವೇ ಈ ಅರಮನೆಯ ಆವರಣದಲ್ಲಿದೆ. ಅಚ್ಚರಿಯ ವಿಷಯವೆಂದರೆ 1700 ವರ್ಷಗಳಷ್ಟು ಹಳೆಯದಾದ ಈ ರೋಮನ್ ಅರಮನೆಯ ಗೋಡೆಗಳ ನಡುವೆ ಇಂದಿಗೂ ಜನರು ವಾಸಿಸ್ತಾ ಇದ್ದಾರೆ. ಅಂದಹಾಗೆ ಈ ಅರಮನೆಯ ಹೆಸರೇನು? ಪ್ರಪಂಚದ ಮೊದಲ ಮಹಿಳಾ ಮೀಸಲು ರೈಲು ಪರಿಚಯಿಸಿದ ದೇಶ ಯಾವುದು ಅಂತ ನಿಮಗೆ ಗೊತ್ತಾ? ವಿಶ್ವದ ಮೊದಲ ಮಹಿಳಾ ಮೀಸಲು ರೈಲು ಸಂಚರಿಸಿದ್ದು ನಮ್ಮ ಭಾರತದಲ್ಲಿ 1992ರ ಮೇ ತಿಂಗಳಿನಲ್ಲಿ ಮುಂಬೈ ನಗರದ ಹೆಣ್ಣು ಮಕ್ಕಳಿಗಾಗಿಯೇ ಈ ರೈಲು ಸಂಚರಿಸಿತ್ತು. ನಿತ್ಯ ಕೆಲಸಕ್ಕೆ ತೆರಳುವ ಸಂದರ್ಭದಲ್ಲಿ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ ಅಂದಿನ ಕೇಂದ್ರ ಸರ್ಕಾರ ಈ ವಿಶೇಷ ರೈಲಿಗೆ ಚಾಲನೆ ನೀಡಿತ್ತು. ಇದೀಗ ಈ ಮಹಿಳಾ ಮೀಸಲು ರೈಲು ಸುದೀರ್ಘ 34 ವರ್ಷ ಸಂಚರಿಸಿ ಇತಿಹಾಸ ಬರೆದಿದೆ. ಇಂದಿಗೂ ವೆಸ್ಟರ್ನ್ ರೈಲ್ವೆ ನಿತ್ಯ 10 ಮಹಿಳಾ ಮೀಸಲು ರೈಲು ಸಂಚಾರವನ್ನ ನಿರ್ವಹಿಸ್ತಾ ಇದ್ದು, ಮಹಿಳೆಯರಿಗಾಗಿ ಆರಾಮದಾಯಕ ಪ್ರಯಾಣವನ್ನ ಕಲ್ಪಿಸುವಲ್ಲಿ ರೈಲ್ವೆ ಇಲಾಖೆ ತನ್ನ ಬದ್ಧತೆಯನ್ನ ತೋರಿದೆ. ಭಾರತೀಯ ಪ್ರವಾಸೋದ್ಯಮದಲ್ಲಿ ಬುದ್ಧಿಸ್ಟ್ ಟೂರಿಸಂ ಸರ್ಕ್ಯೂಟ್ನ ಮಹತ್ವ ಹೆಚ್ಚುತ್ತಾ ಇದೆ. ಕೇಂದ್ರ ಪ್ರವಾಸೋದ್ಯಮ ಇಲಾಖೆಯ ಮಹತ್ತರ ಯೋಜನೆಯಾದ ಬುದ್ಧಿಸ್ಟ್ ಸರ್ಕ್ಯೂಟ್ ನಿರ್ಮಾಣಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ದೊರೆತಿದ್ದು, ಇದರ ನಿರ್ಮಾಣದ ಬೆನ್ನಲ್ಲೇ ವಿಯೆಟ್ನಾಂ ಭಾರತೀಯ ಮಾರುಕಟ್ಟೆಯಲ್ಲಿ ತನ್ನ ಸ್ಥಾನ ಭದ್ರಪಡಿಸಿಕೊಳ್ಳಲು ಚಿಂತಿಸಿದೆ. ಉಭಯ ರಾಷ್ಟ್ರಗಳ ಪ್ರವಾಸೋದ್ಯಮ ಸಹಯೋಗ ವಿಯೆಟ್ನಾಂ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ದಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದೆ. ಬುದ್ಧಿಸ್ಟ್ ಟೂರಿಸಂ ಸರ್ಕ್ಯೂಟ್ಗಳ ಸಂಪರ್ಕಕ್ಕೆ ವಿಯೆಟ್ನಾಂ ನೇರ ವಿಮಾನಗಳನ್ನು ಪರಿಚಯಿಸಲು ಚಿಂತಿಸಿದೆ ಎಂದು ಕೇಂದ್ರ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಜಗದ್ವಿಖ್ಯಾತ ಚೀನಾ ಮಹಾಗೋಡೆಯ ಅಂದಾಜು ಉದ್ದ ಎಷ್ಟು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.